ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಮದಾನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಫ್ರೆಂಡ್ಸ್, ಎಂದಿನಂತೆ ಇವತ್ತು ಕೂಡ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂದರೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ಒಂದು ಮುಖ್ಯವಾದ ಟಾಪಿಕನ್ನೇ ತೊಗೊಂಡು ಬಂದಿದ್ದೇನೆ. ಯಾಕಂತಂದರೆ, ಒಂದು ಜನಗಳಿಗೆ ಉಪಯೋಗ ಆಗೋ ಒಂದು ಕಾನ್ಸೆಪ್ಟ್ ಮಾತ್ರನೇ ತೊಗೊಂಡು ಬಂದರೆ ಸ್ವಲ್ಪ ಆದ್ರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಇವತ್ತೊಂದು ವಿಷಯ ಏನಂತಂದರೆ, ನಮ್ಮ PRR ಪೆರಿಫೆರಲ್ ರಿಂಗ್ ರೋಡ್ದು ಜನ ಎಷ್ಟು ಗೊಂದಲದಲ್ಲಿದ್ದಾರೆ, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ ಅದು ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ. ಆ ಥರ ಇರೋ ಪರಿಸ್ಥಿತಿನಲ್ಲೇನೆ ಇವತ್ತು ನಾವು ಏನು ವಿಡಿಯೋ ಮಾಡಿದ್ರು ಕೂಡ, ಏನು ಮಾಡಿದ್ರು ಕೂಡ ಅದು ಅರ್ಥ ಇರಲ್ಲ. ಫ್ರೆಂಡ್ಸ್, ಏನಿಲ್ಲ, ಎಲ್ಲರೂ ಒಂದು ರಿಲ್ಯಾಕ್ಸ್ ಆಗೋಂಥ ವಿಷಯನೇ ಇದು. ಯಾಕಂದರೆ ಯಾರು ಕೂಡ ಲಾಸ್ಟ್ ಟೈಮ್ ಒಬ್ಬ ಪುಣ್ಯಾತಮ್ ಗಿತ್ತಿ ಫೋನ್ ಮಾಡಿಬಿಟ್ಟು ಫುಲ್ ಆವಾಜ್ ಬೇರೆ ಆಗ್ತಾಯಿದ್ರು. ಇದ್ರ ಬಗ್ಗೆ ಎಲ್ಲನೂ ನೀವು ಮಾತಾಡಬಾರ್ದು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀವಿ ಅದು ಇದು ಅಂತ. ಹಾರ್ಟ್ ಅಟ್ಯಾಕ್ ಆಗೋ ವಿಷಯ ಏನೂ ಇಲ್ಲ ಇದರಲ್ಲಿ. ಸ್ವಲ್ಪ ನಿಟ್ಟುಸಿರು ಬಿಡೋ ಅಂಥದ್ದೇನೆ. ಏನಂತ ಅಂದರೆ, ಪೆರಿಫೆರಲ್ ರಿಂಗ್ ರೋಡ್ ಏನು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೇ ಒಂದು ಹೊಸ ನಾಮಕರಣ ಕೂಡ ಇವರು ಇಟ್ಟಿದ್ದಾರೆ. ನಮ್ಮ BDA ಅಧಿಕಾರಿಗಳು ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಮರುನಾಮಕರಣ ಕೂಡ ಆಗಿದೆ. ಆ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ಗೆ ಎಷ್ಟು ಇವತ್ತು ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಅಂತಂದರೆ, ಅದು ಖಂಡಿತ ಅವಶ್ಯಕತೆಯೇ ಇಲ್ಲ. ಆದರೂ ಕೂಡ ನಮ್ಮ ಗೌರ್ನಮೆಂಟ್ ಟಾರ್ಗೆಟ್ ಇಟ್ಬಿಟ್ಟಿದೆ. ಅವರು ಈ ಪ್ರಾಜೆಕ್ಟಲ್ಲಿ ಇಷ್ಟು ದುಡ್ಡು ತಿನ್ನಬೇಕು ಅಂತ ಟಾರ್ಗೆಟ್ ಇಟ್ಟಾದಮೇಲೆ ಅವರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಬಿಡಿ. ನಾವದು ಹೇಳಿದ್ರು ಕೂಡ ಸುಮ್ಮನೆ ತಪ್ಪಾಗುತ್ತೆ. ಯಾಕಂತಂದರೆ ಅವ್ರದ್ದು ಟಾರ್ಗೆಟ್ ಮಾಡಾಯಿತು, ಎಲ್ಲರಿಗೂ ನೋಟಿಸ್ ಇದಾಯಿತು. ಯಾಕಂದರೆ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಸುರಿದಾಗಿದೆ. ಪ್ಲಸ್ ಮಾಗಡಿ ರೋಡ್ ಹತ್ರ ಆಲ್ರೆಡಿ ಹೊರಗೆ ಕೂಡ ನಡೀತಾ ಇದೆ. ಆ ಉದ್ದೇಶದಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋ ಇದಿಲ್ಲ. ಬಟ್ ಒಂದೇ ಒಂದು ಚಾನ್ಸಸ್ ಇದೆ ಅಂತಂದರೆ, ನಕಾಶೆಯನ್ನು ಚೇಂಜ್ ಮಾಡ್ಬೋದು. ಆ ನಕ್ಷೆ ಏನಿದೆ, ಆ ರೋಡ್ ಮ್ಯಾಪನ್ನು ಚೇಂಜ್ ಮಾಡ್ಬೋದು ಇವರು. ಅದು ಪಾಸಿಬಿಲಿಟಿ ಇದೆ. ಆದರೆ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಔಟ್ಸೈಡ್ಗೆ 100% ಹಾಕ್ಕೊಳ್ಬೋದು. ಇದನ್ನು ಮಾಡಿದ್ರೆ ಗೌರ್ನಮೆಂಟು ತುಂಬಾ ಜನಗಳಿಗೆ ಉಪಯೋಗ ಆಗುತ್ತೆ. ಯಾಕಂದರೆ ಸ್ವಲ್ಪ ಔಟ್ಸೈಡ್ ತೊಗೊಂಡ್ರೆ, ಸಿಟಿ ಲಿಮಿಟ್ ಬಿಟ್ಟು ಔಟ್ಸೈಡ್ ತೊಗೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಜನಗಳಿಗೆ. ನೋಡಿ, ಇವತ್ತು ಸುಮಾರು ನಮ್ಮ BDA ಕಡೆಯಿಂದ ಏನು ನೋಟಿಸುಗಳಿದಾಗಿದೆ, ಆ ನೋಟಿಸ್ಗೆ ಆಕ್ಷೇಪಣೆ ಅನ್ನೋದೊಂದು ಅಲ್ಲಿ ಲ್ಯಾಂಡ್ ಮಾಲೀಕರಾಗ್ಬೋದು ಅಥವಾ ಸೈಟ್ ಮಾಲೀಕರಾಗ್ಬೋದು, ಸುಮಾರು ಸಾವಿರಾರು ಅಪ್ಲಿಕೇಶನ್ನುಗಳು ಬರ್ತಾ ಇದೆ. ತಕರಾರು ಅರ್ಜಿಗಳು ಸಾವಿರಾರು ಅಪ್ಲಿಕೇಶನ್ನುಗಳನ್ನ BDAನಲ್ಲಿ ಹಾಕ್ತಾ ಇದ್ದಾರೆ. ಬಿಟ್ಟುಬಿಡಿ, ಜಾಗನ್ನು ಬಿಟ್ಟುಬಿಡಿ, ಇಷ್ಟು ಜಾಗ ಹೋಗುತ್ತೆ, ಅಷ್ಟು ಜಾಗ ಹೋಗುತ್ತೆ, ಆ ಥರ ಆಗುತ್ತೆ, ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು ನೋಡಿ, ಇವತ್ತು ನಮ್ಮ BDA ಎಷ್ಟು ಇದಾಗ್ತಾ ಇದೆ ಅಂತಂದರೆ, ಸುಮಾರು 9 ಜನ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. 9 ಜನ ಸ್ಪೆಷಲ್ ಲ್ಯಾಂಡ್ ಅಕ್ವಿಜಿಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ 9 ಜನನ ಹಾಕಿದ್ದಾರೆ. ಆ 9 ಜನದಲ್ಲಿ ಒಂದೊಂದು ಇಷ್ಟಿಷ್ಟು ಹೋಬಳಿ, ಇಷ್ಟಿಷ್ಟು ತಾಲೂಕು ಅಂತಂದೇಳಿ ಕೊಟ್ಬಿಟ್ಟಿದ್ದಾರೆ. ಇವಾಗ ಅತಿಯಾಗಿ ಅಪ್ಲಿಕೇಶನ್ನುಗಳು, ಯಾಕಂತಂದರೆ ಇಲ್ಲಿ ನಮ್ಮ ದಾಸನಪುರ ಏನು ಬಂತು ನೋಟಿಸು, ಅದರಲ್ಲಿ ನಮ್ಮ ದಾಸನಪುರ ಹೋಬಳಿ ಬ್ಯಾಂಗ್ಳೂರು ನಾರ್ತ್ ತಾಲೂಕಲ್ಲಿ ಬೈಲ್ಕೋನೆನಹಳ್ಳಿ, ಲಕ್ಷ್ಮೀಪುರ, ದಾಸನಪುರ ಹೋಬಳಿಯ ಮಾದಾವರ, ಬಿಡ್ರಳ್ಳಿ, ಕದ್ರೇನಹಳ್ಳಿ, ಆರಕ್ಯಾತ್ನಹಳ್ಳಿ, ಸಿದ್ದನವಸಹಳ್ಳಿ, ಮಾದನಾಯಕನಹಳ್ಳಿ ಮತ್ತು ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಗೊಲ್ಲಹಳ್ಳಿ, ಹುಲ್ಲಹಳ್ಳಿ, ಕನ್ನನಾಯಕನ, ಅಗ್ರಹಾರ, ಲಕ್ಷ್ಮೀಪುರ, ಸಕಲ್ವಾರ, ಒಡೆಯರ್ಹಳ್ಳಿ ಇಷ್ಟು ಜಮೀನುಗಳಿಗೂ ಇವಾಗ
ನಮ್ಮ ಲ್ಯಾಂಡ್ ಅಕ್ವಜೇಷನ್ ಡಿಪಾರ್ಟ್ಮೆಂಟು, ಸ್ಪೆಷಲ್ ಲ್ಯಾಂಡ್ ಅಕ್ವಜೇಷನ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅವರು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಈ ನೋಟಿಸನ್ನು ಇಶ್ಯೂ ಮಾಡಿರೋರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂತಂದರೆ, ಫ್ರೆಂಡ್ಸು ಸುಮಾರು ಜನ ಏನೇನೋ ಬೇಡದೇ ಇರೋದು ಯೋಚನೆ ಮಾಡ್ತಿದ್ದೀರಾ. ಏನು ಯೋಚನೆ ಮಾಡಬೇಡಿ, ಯಾರದೇ ಸೈಟ್ ಇರಲಿ, ಯಾರದೇ ಲ್ಯಾಂಡ್ ಇರಲಿ, ಆ ನೋಟಿಸ್ ಇಶ್ಯೂ ಮಾಡಿದ್ದು 30 ದಿನದಲ್ಲಿ, ಆ 30 ದಿನದ ಒಳಗಾಗಿ ನೀವು ಒಂದು ಆಕ್ಷೇಪಣೆ ಅನ್ನೋದನ್ನ ಇಡಿ. ಅವತ್ತಿಂದ ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಾ ಇರೋದು. ಪ್ರತಿಯೊಬ್ಬರು ಒಂದು ಆಕ್ಷೇಪಣೆ ಅನ್ನೋದನ್ನ ಇಡಿ. ನಿಮ್ಮ ಒಪಿನಿಯನಲ್ಲಿ ಇಮ್ಮಿಡಿಯೇಟ್ ಲ್ಯಾಂಡು ನಮಗೆ ಈ ಥರ ಡಿಲೀಟ್ ಮಾಡಿ ಇಲ್ಲಿ, ಯಾಕಂದರೆ ನಮ್ದು ಈ ಥರ ಮನೆ ಇದೆ, ಈ ಥರ ಸೈಟ್ ಇದೆ, ಇಲ್ಲಿ ಬೇಡ, ಬೇಕು ಅನ್ನೋದು 10 ಬಂದರೆ ಬೇಡ ಅನ್ನೋದು 90 ಬರಬೇಕು. ಆವಾಗ ಗೌರ್ನಮೆಂಟು ತಲೆ ಕೆಡಿಸ್ಕೊಳ್ಳುತ್ತೆ. ನೀವು ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋದರೆ ಏನಾಗುತ್ತೆ, ಕೋರ್ಟು ಕೂಡ ಎರಡೂ ಕಡೆಗೂ ನೋಡುತ್ತೆ, ತಕ್ಕಡಿನ ಒಂದೇ ಕಡೆಗೆ ತೀರ್ಪು ಕೊಡಲ್ಲ. ಯಾಕಂದರೆ ಇಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ಸಂಸಾರಗಳಿದೆ, ಎಷ್ಟು ಲ್ಯಾಂಡ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಮನೆ, ಎಷ್ಟು ಸಂಸಾರ, ಎಷ್ಟು ಮರಗಳು, ಅಲ್ಲಿ ಮುಖ್ಯವಾದ್ದು ಏನು ಹಾಳಾಗುತ್ತೆ. ಯಾಕಂದರೆ ಇವತ್ತು ಅಲ್ಲಿ ಸುಮಾರು 40,000 to 50,000 ಫ್ಯಾಮಿಲಿ ಬೀದಿಗೆ ಬರುತ್ತೆ. ಅದನ್ನೆಲ್ಲನೂ ಕೋರ್ಟ್ ಗಮನ ಹರಿಸುತ್ತೆ. ಅದರಿಂದಲೇ ನಾನು ಅವತ್ತಿಂದ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆಲ್ಲನೂ ನೋಟಿಸ್ ಇಶ್ಯೂ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರೂ ಹೋಗಿ ಕೇಸ್ ಹಾಕಿ, ಪ್ರತಿಯೊಬ್ಬರು ಒಂದು ಆಕ್ಷೇಪಣೆಯನ್ನು ನೀಡಿ. ಆವಾಗ ಮಾತ್ರನೇ ಸರ್ಕಾರ ಎಚ್ಚರಿಸ್ಕೊಳ್ಳೋದು. ಯಾಕಂದರೆ ಇವಾಗ ನಿಮಗೆ ಒಂದು ನೋಟಿಸ್ ಬಂದಿದೆ, ಬಟ್ ನೀವು ಆಕ್ಷೇಪಣೆ ಏನೂ ಇದು ಮಾಡ್ತಾ ಇಲ್ಲ. ಅದು ಆಕ್ಷೇಪಣೆ ಆಗ್ತಾ ಇರೋದು ಏನಾಗ್ತಾ ಇದ್ದಾರೆ, ಸುಮಾರು ರೈತರು ಅವ್ರ ಜಮೀನು ಹೋದ್ರೂ ಪರವಾಗಿಲ್ಲ, ಅವರಿಗೆ ದುಪ್ಪಟ್ಟು ಹಣ ಬೇಕು, ಮಾರ್ಕೆಟ್ ವ್ಯಾಲ್ಯೂ ಬೇಕು. ನಮಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಗಿಂತ ಹೆಚ್ಚಿನ ದರನ ನಮಗೆ ಕೊಡಿ ಅಂತ ಮಾತ್ರ ಆಕ್ಷೇಪಣೆ ಇಡ್ತಾ ಇದ್ದಾರೆ. ಎಲ್ಲರೂ ಲ್ಯಾಂಡ್ ಬೇಡ, ಲ್ಯಾಂಡ್ ಉಳಿಲಿ, ನಮ್ಮ ಮನೆ ಉಳಿಲಿ, ನಮ್ಮ ಜಾಗ ಉಳಿಲಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬನ್ನಿ. ಯಾಕಂತಂದರೆ ಇದರಲ್ಲಿ ಸುಮಾರು ಜನ ಬಂದುಬಿಟ್ಟು ನಮಗೆ ಮಾರ್ಕೆಟ್ ದರಕ್ಕಿಂತನೂ ನಮಗೆ ಜಾಸ್ತಿ ಬೇಕು ಅನ್ನೋ ಒಂದು ಆಕ್ಷೇಪಣೆನೇ ಜಾಸ್ತಿ ಆಗ್ತಾಯಿದೆ. ಯಾಕಂದ್ರೆ ಅಲ್ಲಿ ಬಂದಿರೋ ಅಪ್ಲಿಕೇಶನ್ನಲ್ಲಿ ಅದಲ್ಲ, ಅಟ್ಲೀಸ್ಟ್ ನಮ್ಮ ಜಾಗ ಉಳಿಲಿ, ನಮಗೆ ಈ ಪ್ರಾಜೆಕ್ಟೇ ಬೇಡ ಅನ್ನೋ ಒಂದು ಆಕ್ಷೇಪಣೆಯನ್ನು ಇಡಿ. ಯಾಕಂತಂದರೆ ಇದು ಸುಮಾರು 2600 ಎಕರೆ ಜಮೀನು ಹೋಗ್ತಾ ಇರೋದು, 100 ಮೀಟರ್ ರಸ್ತೆ ಮತ್ತು ಅಕ್ಕಪಕ್ಕ ಒಂದು 50 ಮೀಟ್ರು ಕಮರ್ಷಿಯಲ್ಲು, ಅಷ್ಟು ಹೋಗ್ತಾ ಇದೆ. ಯಾಕಂದರೆ ಇದು 73 ಕಿಲೋಮೀಟ್ರು ಸಿಟಿ ಸರೌಂಡಿಂಗ್ ಏನು ಬರುತ್ತೆ, ಆ 70 ಕಿಲೋಮೀಟ್ರು ಒಂದಲ್ಲ ಎರಡಲ್ಲ, ತುಮಕೂರು ರೋಡು, ಮಾದನಾಯಕನಹಳ್ಳಿ ಜಂಕ್ಷನ್ನಿಂದ ಹಿಡ್ಕೊಂಡು ನಿಮಗೆ ಹೆಸರುಘಟ್ಟ ರೋಡು, ದೊಡ್ಡಬಳ್ಳಾಪುರ ರೋಡು, ಬಳ್ಳಾರಿ ರೋಡು, ನೆಕ್ಸ್ಟು ಎಣ್ಣೂರು ರೋಡು, ನೆಕ್ಸ್ಟು ಓಲ್ಡ್ ಮದ್ರಾಸ್ ರೋಡು, ನೆಕ್ಸ್ಟು ವೈಟ್ ಫೀಲ್ಡು, ಚನ್ನಸಂದ್ರ, ಸರ್ಜಾಪುರ, ಅದೇ ರೂಟಲ್ಲೇ ಸರ್ಜಾಪುರದಿಂದ ಹೊಸೂರು ರೋಡಿಗೆ ಟಚ್ ಆಗುತ್ತೆ. ಇಷ್ಟು ರೋಡುಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಇನ್ನೂ ಸುಮಾರು ಜನಕ್ಕೆ ನೋಟಿಸ್ ಬಂದಿಲ್ಲ. ಯಾರ್ಯಾರಿಗೆ ನೋಟಿಸ್ ಬಂದಿಲ್ಲ, ಯಾಕಂದ್ರೆ ನಮ್ಮ ದಾಸನಪುರ ಹೋಬಳಿ ಬಂದಿದೆ ಬಿಡಿ ನೋಟಿಸು, ಅದು ಬಿಟ್ಟು ಇನ್ನು ಬೇರೆ ಕಡೆಗೆ ನೋಟಿಸ್ ಬಂದ ತಕ್ಷಣ 30 ದಿನ ಟೈಮ್ ಇರುತ್ತೆ. ಇನ್ನು ಯಾರ್ಯಾರು ಇದಾಗಿಲ್ಲ, ನೋಟಿಸ್ ತೊಗೊಂಡಿದ್ದೀರ, ಆಕ್ಷೇಪಣೆ ಹಾಕಿಲ್ಲ, ಇಮ್ಮಿಡಿಯೇಟ್ ಆಕ್ಷೇಪಣೆ ಹಾಕಿ, ಇಮ್ಮಿಡಿಯೇಟ್ ಒಂದು ತಕರಾರು ಅರ್ಜಿನ ಹಾಕಿ, ಬೇಡ ನಮ್ಮ ಜಮೀನು ನಮಗೆ ಉಳಿಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ನೋಡಿ, ಇವಾಗ ಇಷ್ಟಕ್ಕೇನೆ 27,000 ಕೋಟಿ ಟಾರ್ಗೆಟ್ ಇಟ್ಕೊಂಡಿದೆ. 6,000 ಕೋಟಿ ರಸ್ತೆಗೆ, 21 ಕೋಟಿ ಭೂಸ್ವಾಧೀನಕ್ಕೆ. ಬರಲಿ, ಕೊಡಲಿ ಬಿಡಿ ಸರ್ಕಾರ, ಯಾಕೆ ಇದು ಮಾಡ್ಕೊಳ್ತೀರಾ. ಬಟ್ ನನ್ನ ರಿಕ್ವೆಸ್ಟ್ ಏನಂತಂದರೆ, ನಿಮಗೆ ಲ್ಯಾಂಡ್ಗಿಂತನೂ ಪರಿಹಾರ ನೋಡೋಕ್ಕೆ ಹೋಗಬೇಡಿ. ಯಾರಿಗೆ ನೋಟಿಸ್ ಬಂದರೂ ಕೂಡ ನಮ್ಮ ಜಮೀನು ಉಳೀಲಿ, ನಮ್ಮ ಮನೆ ಉಳೀಲಿ. ಯಾಕಂದರೆ ನಿಮ್ಮ ಜಮೀನು ರೈತರಿಗೆ ನಂದು ಒಂದೇ ಒಂದು ಕಳಕಳಿಯ ವಿನಂತಿ ಏನಂತಂದರೆ, ನಿಮ್ಮ ಜಮೀನು ಮಾರುಕಟ್ಟೆ ದರ ಕೊಡಲಿ, ನಾವೇನೋ ಅಷ್ಟೋ ಇಷ್ಟೋ ಕೊಟ್ಟು ಕೈ ತೊಳ್ಕೊಳ್ಳೋಣ, ಅಲ್ಲಿರೋ ಸೈಟುಗಳವ್ರಿಗೆ, ಮನೆಗಳವ್ರಿಗೆ ಅನ್ನೋದನ್ನು ಖಂಡಿತ ಬಿಟ್ಟುಬಿಡಿ. ಯಾಕಂದರೆ ದೇವರು ಕೂಡ ನಿಮ್ಗೆ ಒಳ್ಳೇದು ಮಾಡಲ್ಲ.
ನೀವು ಏನೇ ಇದ್ದರೂ ಕೂಡ ಈ ಜಾಗ ಉಳಿಲಿ. ಯಾಕಂದರೆ ನಾನು ಕೊಟ್ಟಿರೋ ಜಾಗದಲ್ಲಿ 10 ಮನೆ ಇದೆ, 50 ಮನೆ ಇದೆ, 100 ಮನೆ ಇದೆ ಅನ್ನೋದನ್ನು ಮಾತ್ರನೇ ಸ್ವಲ್ಪ ರೈತರು ಯೋಚನೆ ಮಾಡಿ. ಯಾಕಂತಂದರೆ ಇವಾಗ ನಿಮಗೆ ಬರುತ್ತೆ, ನಿಮಗೆ ದುಡ್ಡು ಬರುತ್ತೆ, ಇವಾಗ ಇದು ಮಾಡ್ಕೊಳ್ತೀರಾ. ಬಟ್ ಅಲ್ಲಿರೋ ಬಡ ಕುಟುಂಬಗಳೇನಾಗಬೇಕು, ಎಲ್ಲೆಲ್ಲೋ ಸಾಲ ಮಾಡಿ ತಂದಿರ್ತಾರೆ, ಮನೆ ಕಟ್ಟಿರ್ತಾರೆ, ಅವ್ರ ಸಂಸಾರಗಳೆಲ್ಲ ಏನಾಗಬೇಕು. ಅದರಿಂದ ಪ್ರತಿಯೊಬ್ಬ ರೈತರು ಯಾರ್ಯಾರು ನೋಟಿಸ್ ಇಶ್ಯೂ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಒಂದು ಆಕ್ಷೇಪಣೆ ಪತ್ರನ ಕೊಡಿ. ನಮ್ಮ ಜಾಗ ನಮಗೆ ಉಳೀಲಿ, ಈ ರಸ್ತೆ ಬೇಡ ಅಂತಂದೇಳಿ ಒಂದು ಆಕ್ಷೇಪಣೆ ಹಾಕಿ. ನೀವು ಒಂದು ಅಬ್ಜೆಕ್ಷನ್ ಹಾಕಿ. ಅಬ್ಜೆಕ್ಷನ್ ಹಾಕಿದ್ರೆ 100% ಕೋರ್ಟ್ ಮೆಟ್ಟಿಲೇರಿದಾಗನೇ ನಿಮಗೆ ಒಂದು ಇದಾಗೋದು. ಜನಗಳ ಬಗ್ಗೆ ಯೋಚನೆ ಮಾಡುತ್ತೆ ಕೋರ್ಟು. ಅಷ್ಟಿದ್ರೊಳಗೆ ತೊಗೋಬೇಡಿ ನೀವು. ಯಾವುದೇ ಒಂದು ಕೋರ್ಟ್ ಆದರೂ ಕೂಡ ಅಲ್ಲಿ ಜನಗಳ ಬಗ್ಗೆ ಯೋಚನೆ ಮಾಡುತ್ತೆ. ಎಷ್ಟು ಫ್ಯಾಮಿಲಿ ಇದೆ ಅಲ್ಲಿ, ಯಾವ ಥರ ಆಗುತ್ತೆ ಅದನ್ನು ಯೋಚನೆ ಮಾಡುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮಾರ್ಕೆಟ್ ದರಕ್ಕಿಂತ ನಮಗೆ ಜಾಸ್ತಿ ಬೇಕು ಅನ್ನೋ ಅಪ್ಲಿಕೇಶನ್ಗಳೇ ಜಾಸ್ತಿ ಬರ್ತಾ ಇದೆ. ಇದನ್ನು ಬಿಟ್ಟು ಅಟ್ಲೀಸ್ಟ್ ಅಲ್ಲಿರೋ ಫ್ಯಾಮಿಲಿಗಳ ಬಗ್ಗೆ ಯೋಚನೆ ಮಾಡಿ ರೈತರು. ಯಾಕಂದರೆ ರೈತರಾಗಲಿ ಬಿಲ್ಡರ್ ಆಗಲಿ ಆಲ್ರೆಡಿ ದುಡ್ಡುಗಳು ಎಣಿಸ್ಕೊಬಿಟ್ಟಿದ್ದೀರಾ. ಪಾಪ ಅಲ್ಲಿ ಬಂದು ಅರ್ಧ ಸೈಟು 3/4 ಸೈಟು ತಗೊಂಡು ಕಟ್ಟಿರೋವ್ರ ಕತೆ ಏನಾಗಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಅವ್ರ ಬಗ್ಗೆ ಯೋಚನೆ ಮಾಡಿ. ನಮಗೆ ಅಲ್ಲಿ ದುಡ್ಡು ಬೇಕಿಲ್ಲ, ನಮಗೆ ಆ ಜಮೀನು ಉಳಿಬೇಕು, ಆ ಜಮೀನಲ್ಲಿರೋ ಮನೆಗಳು ಉಳಿಬೇಕು, ಅಷ್ಟು ಕುಟುಂಬ ಉಳಿಬೇಕು ಅನ್ನೋದೊಂದು ಆಕ್ಷೇಪಣೆಯನ್ನು ಇಡೀ BDA ಹತ್ರ. ಆವಾಗ ಅಟ್ಲೀಸ್ಟ್ BDA ರೂಟ್ ಬೇರೆ ಕಡೆ ಆದರೂ ಕೂಡ ಚೇಂಜ್ ಮಾಡುತ್ತೇನೋ ನೋಡೋಣ. ಯಾಕಂದರೆ ನಮ್ಮ ಕಡೆಯಿಂದ ಎಷ್ಟು ಅಬ್ಜೆಕ್ಷನ್ ಹೋಗುತ್ತೆ ಫ್ರೆಂಡ್ಸ್, ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಗೌರ್ನಮೆಂಟು ಕೂಡ ಡಿಸಿಷನ್ ತಗೊಳ್ಳಿಕ್ಕೆ. ಆದಷ್ಟು ರೈತರು ಜಮೀನನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಿ. ಜಮೀನನ್ನು ಉಳಿಸಿದ್ರೆ ಅಲ್ಲಿ ನಿಮ್ಮ ಜಮೀನಲ್ಲಿ ಎಷ್ಟು ಕುಟುಂಬಗಳಿರುತ್ತೋ ಅಷ್ಟು ಕುಟುಂಬಗಳು ಇರುತ್ತೆ, ಅಷ್ಟು ಕುಟುಂಬಗಳು ಉಳಿಯುತ್ತೆ ಫ್ರೆಂಡ್. ಅದ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡಿ. ದೇವರು ನಿಮಗೆ ಖಂಡಿತ ಕಾಪಾಡ್ತಾನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು.